ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಹಾಗೆ ಗಮನಿಸ್ಬೋದು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಟಾಪಿಕ್ಕು, ಈಗ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಒಂದು ಕಿವಿ ಮಾತು ಹೇಳೋಣ ಅಂತ. ಕಲಿಬೇಕು ಅನ್ನೋರಿಗೆ ಕೆಲವೊಂದು ಟಿಪ್ಸ್ಗಳಿದ್ದಾವೆ. ಕಲಿಲೇಬೇಕು ಅಂತ ಅಂದ್ಕೊಂಡಿದ್ರೆ ಇವು ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿ. ಇಲ್ಲ ಅಂದರೆ ಕಲಿಯೋಕ್ಕೆ ಹೋಗ್ಬೇಡಿ, ಓಕೆನಾ. ಕಲಿಬೇಕು ಅಂತ ಮನಸ್ಸಿರಬೇಕು. ಮೊದಲನೇದಾಗಿ ತಾಳ್ಮೆ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಓಕೆನಾ. ನಾನು ಕಲಿತೀನಿ, ಏನೋ ಒಂದು 3 ಕಾಸು ಸಂಪಾದನೆ ಮಾಡ್ತೀನಿ ಅನ್ನೋದು ಒಂದು ಇಂಟ್ರೆಸ್ಟ್ ಇರಬೇಕು, ಓಕೆನಾ. ಕಲಿಬೇಕು ಅಂದರೆ ಇವಾಗ ಅವ್ರು ಕಲಿತರು, ಇವ್ರು ಕಲಿತರು, ಅವ್ರಿಷ್ಟು ಸಂಪಾದನೆ ಮಾಡ್ತಾಯಿದ್ದಾರೆ, ಇವ್ರಿಷ್ಟು ಸಂಪಾದನೆ ಮಾಡ್ತಿದ್ದಾರೆ. ಟೈಲರಿಂಗು ಅಂದರೆ ಸಾಕು, ಇವಾಗ ಅದೊಂದು ಇದಾಗ್ಬಿಟ್ಟಿದೆ. ಟೈಲರಿಂಗ್ ಮಾಡ್ತಾವ್ರೆ ಅಂದರೆ ಅಯ್ಯೋ ಅವರು ಚೆನ್ನಾಗಿ ಒಂದು ಬ್ಲೌಸ್ಗೆ ಇಷ್ಟು ತಗೋತಾರೆ, ಅಷ್ಟು ಸಂಪಾದನೆ ಮಾಡ್ತಿದ್ದಾರೆ, ಇಷ್ಟು ಸಂಪಾದನೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ, ಓಕೆನಾ. ಅದರಲ್ಲೂ ಏಳು ಬೀಳು ಎಲ್ಲ ಇರುತ್ತೆ. ಇವಾಗ ಸ್ಟಾರ್ಟಿಂಗ್ ನೀವು ಕಲಿತ ತಕ್ಷಣವೇ ಬ್ಲೌಸ್ಗಳು ಬಂದುಬಿಡಲ್ಲ, ಓಕೆನಾ. ಅದ್ರ ಜೊತೆಗೆ ಒಂದಷ್ಟು ಆಲ್ಟ್ರೇಷನ್ನು, ಹೊಸ ಬಟ್ಟೆಗಳು, ಹಳೆ ಬಟ್ಟೆಗಳು ಎಲ್ಲ ಸ್ಟಿಚಿಂಗ್ ಮಾಡ್ತಾ ಒಂದು ಲೆವೆಲ್ಗೆ ಹೋಗ್ತಾ ಆಮೇಲೆ ನಾವು ಹೇಗೆ ಸ್ಟಿಚಿಂಗ್ ಮಾಡ್ತೀವಿ, ಹೇಗೆ ಫಿನಿಶಿಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಕಸ್ಟಮರ್ಸು ಬರೋದು, ಓಕೆನಾ. ಇವಾಗ ಕಲ್ತ್ಬಿಟ್ವಿ, ಅಯ್ಯೋ ಇವತ್ತು ಕಲ್ತ್ಬಿಟ್ರೆ ನಾಳೆ ಕಸ್ಟಮರ್ ಬಂದುಬಿಡ್ತಾರೆ, ಬ್ಲೌಸ್ಗಳು ಬಂದುಬಿಡುತ್ತೆ, ಸ್ಟಿಚಿಂಗ್ ಮಾಡಿಬಿಡೋಣ, ಆಮೇಲೆ ದುಡ್ಡು ಎಣಿಸ್ಬಿಡೋಣ ಅಂತ ಮಾತ್ರ ಅಂದ್ಕೊಳಕ್ಕೆ ಹೋಗ್ಬೇಡಿ. ನೀವೆಷ್ಟು ಸುಲಭ ಅಂತ ಅಂದ್ಕೊಂಡಿದ್ದೀರೋ ಅಷ್ಟೇ ಕಷ್ಟ ಇರುತ್ತೆ ಟೈಲರಿಂಗ್ ಕೆಲಸ, ಓಕೆನಾ. ಇವಾಗ ನೀವು ಅಂದ್ಕೊಂಡಿರ್ಬೋದು ಇವಾಗ ಒಂದು ಬ್ಲೌಸ್ ಹೊಲ್ಕೊಟ್ಬಿಟ್ರೆ ಇಷ್ಟೊಂದು ಅಮೌಂಟ್ ಕೊಡ್ತಾರೆ ಅಂತ. ಆದರೆ ಇವಾಗ ಅದನ್ನು ಹಂಗೇನೆ ಫಿಟ್ಟಿಂಗ್ ಎಲ್ಲ ಕೊಟ್ರೇ ಅಮೌಂಟ್ ಕೊಡೋದು. ಇಲ್ಲ ಅಂದರೆ ಏನಾಗುತ್ತೆ, ಒಂದೇ ಒಂದು ಬ್ಲೌಸ್ ಹಾಳಾದ್ರೂ, ಒಬ್ಬರು ಗಿರಾಕಿ ಹತ್ರ ಒಂದು ಬ್ಲೌಸ್ ಹಾಳಾದ್ರೂ ಅವ್ರೇನು ಮಾಡ್ತಾರೆ, ಇನ್ನೊಬ್ರಿಗೆ ಹೇಳಿ ಗಿರಾಕಿಗಳು ಬರ್ದಿದ್ದಂಗೆ ಮಾಡ್ತಾರೆ. ಯಾಕೆಂದರೆ ಈ ಥರ ಎಕ್ಸ್ಪೀರಿಯೆನ್ಸು ನಾನು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಓಕೆನಾ. ಒಬ್ರಿಗೆ ಹೊಲ್ಕೊಟ್ರೆ ಒಂಚೂರು ಲೂಸು ಟೈಟ್ ಆದರೆ ಅವ್ರು ಹೋಗಿ ಇನ್ನೊಬ್ರಿಗೆ ಏನು ಮಾಡ್ತಾರೆ, ಅದು ಹಳ್ಳಿ ಕಡೆ ಅಂತೂ ಬೇಗನೆ ಹರಡ್ಬಿಡುತ್ತೆ, ಸಿಟಿಗಿಂತ ಹಳ್ಳಿ ಕಡೆ ಬೇಗ ಹರಡ್ಬಿಡುತ್ತೆ. ಏನಕ್ಕೆ ಅಂದರೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಅಯ್ಯೋ ಹಿಂಗೆ ಹೊಲಿತಾ ಇದ್ದಾರಂತೆ, ಕೊಟ್ಟಿದ್ರು ಹೊಲ್ಕೊಟ್ಟಿದ್ದೆ, ಅದು ಈ ಸರಿಯಾಗೇ ಬಂದಿಲ್ಲ, ಹಂಗಾಗಿದೆ ಹಿಂಗಾಗಿದೆ ಅಂತ ಅಲ್ಲೇ ಮೂತಾಡ್ಕೊಂಡು ಒಂದು 5-6 ಜನ ಕೂತ್ಕೊಂಡಿರತ್ತವೆ. ಹರಡ್ಬಿಟ್ರೆ ಅವರು ಒಂದು 10 ಜನಕ್ಕೆ ಇನ್ನೊಂದು ಬೇರೆ ಕಡೆ ಕೂತ್ಕೊಂಡಾಗೆಲ್ಲ ಹಂಗೆ ಅಯ್ಯೋ ಚೆನ್ನಾಗಿ ಹೊಲ್ದಿಲ್ವಂತೆ, ಇದೇ ಪುಕಾರ್ ಮಾಡ್ಬಿಟ್ಟು ಏನು ಮಾಡ್ತಾರೆ, ಬಟ್ಟೆಗಳು ಯಾರೂ ತಂದು ಕೊಡ್ದಂಗೆ ಮಾಡಿಬಿಡ್ತಾರೆ, ಓಕೆನಾ. ಹಂಗಾಗಿ ನೀವು ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಹೊಲಿಯೋದನ್ನು ಫಸ್ಟು ಕಲಿಬೇಕಾಗುತ್ತೆ, ಇಂಟ್ರೆಸ್ಟ್ ಕೊಡಬೇಕು. ಇವಾಗ ನಾನು ಹೇಳ್ದಂಗೆ ಇವಾಗ ಇಲ್ಲೂ ಒಬ್ರು ಯಾರೋ ಕಲಿಬೇಕು, ನಾವು ಹೊಲಿತಾ ಇರೋದು ನೋಡ್ಬಿಟ್ಟೆ ಇಂಟ್ರೆಸ್ಟಾಗಿ ಹೋಗಿ, ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ ಹೇಳ್ಬೇಕು ಅಂದರೆ, ಹೋಗಿ ಜಾಯ್ನ್ ಆದರು. ಆಮೇಲೆ ಈಗಿನ ಇದೇನಪ್ಪ ಅಂದರೆ ಟೈಲರಿಂಗಲ್ಲಿ ಫಸ್ಟೇ ಅಮೌಂಟ್ ಕಟ್ಟಿಸ್ಕೊತಾರೆ, ಅದು ಮೇನ್. ಈಗೊಂದು ಸ್ವಲ್ಪ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಜನ ಒಂದು ಸ್ವಲ್ಪ ಹೋಗ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ ಅಂದ್ಬಿಟ್ಟಿದ್ದೇನೆ ಫುಲ್ ಅಮೌಂಟ್. ಇವಾಗ 3 ತಿಂಗಳು ಹೇಳ್ಕೊಡ್ತೀವಿ ಅಂದರೆ 3 ತಿಂಗಳದ್ದು ಅಮೌಂಟ್ ಕಟ್ಟಬೇಕು. ಇಲ್ಲ ಒಂದಿಷ್ಟು ಅಮೌಂಟು ಅಂತ ಇಷ್ಟು ತಿಂಗಳು ಅಂತ ಎಲ್ಲ ಅದು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅಷ್ಟು ಅಮೌಂಟನ್ನ ಕೊಟ್ಬಿಡ್ಬೇಕು ಫಸ್ಟೇ. ನಾವು ಆಮೇಲೆ ಕಲಿತ್ರೆ ಕಲಿಬೋದು, ಬಿಟ್ಟರೆ ಬಿಡ್ಬೋದು, ಅವ್ರವ್ರ ಇಷ್ಟ. ಇವಾಗ ದುಡ್ಡು ಕೊಟ್ಟಿದ್ದೀವಿ ಅಂತ ಇಂಟ್ರೆಸ್ಟ್ ಕೊಟ್ಟು ಹೋಗಿ ಕಲಿತ್ರೆ ಕಲ್ತಂಗೆ, ಅಯ್ಯೋ ಬಿಡು ಇನ್ನೇನು ಹೋದ್ರೆ ಹೋಯ್ತು ಬಿಡು, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಬಿಟ್ಟರೆ ಅವ್ರಿಗೆ ದುಡ್ಡು ಲಾಭ ಆಗುತ್ತೆ, ನೀವು ಕಲಿದೋದ್ರೆ ವೇಸ್ಟ್ ಆಗುತ್ತೆ. ಆ ಥರ ಎಲ್ಲ ನಡೀತಾ ಇದೆ ಇವಾಗ. ಹಂಗಾಗಿ ಇವಾಗ ನಾವು ಕಲಿತಾ ಇದ್ದೀವಿ, ಅಯ್ಯೋ ಅವ್ರು ನೋಡ್ಬಿಟ್ಟು ನಾನು ಕಲ್ತ್ಕೋಬೇಕು, ನಾನು ಹೊಲಿಬೇಕು ಅಂದರೆ ಇಂಟ್ರೆಸ್ಟ್ ಕೊಟ್ಟು ಮನಸ್ಸು ಕೊಟ್ಟು ಹೊಲಿರಿ. ಇವಾಗ ಇನ್ನೊಬ್ರು ನೋಡಿ ಕಲಿಯೋದು ಅನ್ನೋದಕ್ಕಿಂತ ನಿಮಗೆ ಅದರಲ್ಲಿ ಇಳಿಬೇಕು ಆಳಕ್ಕೆ, ಓಕೆನಾ. ಇವಾಗ ಟೈಲರಿಂಗ್ ಕಲಿತೀನಿ ಅಂದ್ಬಿಟ್ಟು ಅಷ್ಟು ಸುಲಭ ಅಲ್ಲ ಕಲಿಯೋದು. ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಅಂತೂ ಸ್ವಲ್ಪ ಕಲಿತಾ ಇದ್ದಂಗೆ ಸ್ವಲ್ಪ ಗಿರಾಕಿಗಳು ಇವಾಗ ಒಂಚೂರು ಹೆಚ್ಚು ಕಡಿಮೆ ಆಗೋದು ಮಾಡಿದಾಗ, ನಾನು ಆಗಲೇ ಹೇಳ್ದಾಗೆ ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗೇ ಇವಾಗ ಸ್ಟಿಚಿಂಗು ತಗೋತೀರಾ ಅಂದಾಗ ಫಸ್ಟ್ ಟೈಮ್ ಕೊಟ್ಟಾಗಲೇ ನೀಟಾಗಿ ಫಿನಿಶಿಂಗ್ ಕೊಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಒಂದು ಸಲ ಇಲ್ದರೆ 2 ಸಲ ಕೇಳಿಕೊಂಡು ನೋಡಿಕೊಂಡು ಟ್ರೈ ಮಾಡಬೇಕಾಗುತ್ತೆ, ಓಕೆನಾ. ಒಬ್ಬ ಗಿರಾಕಿ ನಿಮಗೆ ಓಕೆ ಅಂತ ಅಂದುಬಿಟ್ರೆ ಅವರೇ ಇನ್ನೊಂದು 10 ಜನದ ಹತ್ರ ಹೋಗಿ ಚೆನ್ನಾಗಿ ಹೊಲಿತಾರೆ ತೊಗೊಂಡೋಗಿ ಕೊಡಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಗಿರಾಕಿಗಳು ಬರ್ತಾರೆ, ಓಕೆನಾ. ಎರಡೂ ಇದೆ ನೋಡಿ, ಒಂದು ಕಡೆ ಹಾಳು ಮಾಡಿದ್ರೇನು ಗಿರಾಕಿಗಳು ಬರ್ದಿದ್ದಂಗೆ ಮಾಡಿಬಿಡ್ತಾರೆ. ನೀವು ಒಂದೇ ಒಂದು ಬ್ಲೌಸ್ ಚೆನ್ನಾಗಿ ಹೊಲಿದ್ರೆ ಅದೇ 10 ಗಿರಾಕಿ ಬರ್ತಾರೆ, ಓಕೆನಾ. ಆ ರೀತಿ ಮಾಡ್ಕೋಬೇಕೇ ಹೊರ್ತು ನೀವು ಅಯ್ಯೋ ಆಗೋದಿಲ್ಲಪ್ಪ ಅಂದ್ಬಿಟ್ಟು ಬ್ಲೌಸ್ನ ಹಾಳು ಮಾಡೋದಾಗಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಹೇಳ್ದಂಗೆ ಇವರು ಕಲ್ತವ್ರೆ ಅನ್ನೋದಕ್ಕಿಂತ ನೀವು ಇಂಟ್ರೆಸ್ಟ್ ಕೊಟ್ಟು ಗಮನ ಕೊಟ್ಟು ಬ್ಲೌಸ್ ಆಗಲಿ, ಒಂದು ಸ್ಟಿಚಿಂಗ್ ಆಗಲಿ, ಏನೇ ಆದರೂ ಇಂಟ್ರೆಸ್ಟ್ ಕೊಟ್ಟು ಕಲೀರಿ, ಓಕೆನಾ. ಕಲ್ತಾದ್ಮೇಲೆ ಮೊದಲನೇದಾಗಿ ಇವಾಗ ಬ್ಲೌಸ್ಗಳು ಸ್ಟಾರ್ಟಿಂಗ್ ಬರೋಲ್ಲ ಯಾರಿಗೇ ಆದರೂ ಅಷ್ಟೇ. ಆಮೇಲೆ ಹೊಸ ಕೈ ಅಂದರೆ ಫಸ್ಟ್ ಕೊಡೋಕ್ಕೆ ತುಂಬ ಜನ ಹೆದರ್ಕೋತಾರೆ. ಇವಾಗ ಕಲಿತಿದ್ದಾರೆ ಅಂದರೆ ಎಲ್ಲೋ ಒಬ್ಬೊಬ್ಬರು ಇದು ಮಾಡೋದು. ಅಂಥ ಟೈಮಲ್ಲಿ ನೀವು ನಿಮ್ಮ ಅಕ್ಕ ತಂಗಿರದು, ನಿಮ್ಮ ಅಮ್ಮಂದು, ನಿಮ್ಮದು ಆ ಥರ ಡಿಸೈನ್ಸು ಬೇರೆ ಬೇರೆ ಥರದ್ದು ಎಲ್ಲನೂ ಹೊಲ್ದು ನೀವು ನಿಮ್ಮದೇ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ.
ಅವಾಗೇನಾಗುತ್ತೆ, ನಿಮ್ಮ ಬಟ್ಟೆಗಳನ್ನೇ ಜಾಸ್ತಿ ಹೊಲ್ದು ಪ್ರಾಕ್ಟೀಸ್ ಆಗುತ್ತೆ. ಒಂದು ನಿಮ್ಮ ಕೈ ಪಳಗುತ್ತೆ. ಆಮೇಲೆ ನೀವೇ ಹಾಕೊಂಡಾಗ ಬೇರೆಯವ್ರಿಗೆ ನೋಡಿದಾಗ ಓಹ್! ಇವರೇ ಹೊಲ್ಕೊಂಡಿದ್ದಾರೆ ಅಂದರೆ ಪರವಾಗಿಲ್ಲ ಚೆನ್ನಾಗಿ ಹೊಲ್ದಿದ್ದಾರೆ, ಕೊಡ್ಬೋದು ಬ್ಲೌಸ್‌ನ ಅನ್ನೋದು ಒಂದು ಐಡಿಯಾ ಬರುತ್ತೆ. ಓಕೆನಾ? ಇವಾಗ ನಿಮ್ಮ ಅಕ್ಕ ತಂಗಿರ್ಗೂ ಹೊಲ್ಕೊಟ್ಟಾಗ ಅವರು ಹಾಕೊಂಡಾಗ ಯಾರಾದರೂ ಕೇಳಿದ್ರೆ ಇವಾಗ ನಮ್ಮ ತಂಗಿ ಹೊಲ್ದ್ರು, ನಮ್ಮ ಸಿಸ್ಟರ್ ಹೊಲ್ದ್ರು ಅಂತ ಹೇಳಿದಾಗ ಅವಾಗ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ. ಓಹ್! ಹೊಲಿತಾರಪ್ಪ ಪರವಾಗಿಲ್ಲ ಕೊಡ್ಬೋದು, ಹೊಸ ಕೈ ಆದರೂ ನೀಟಾಗಿ ಹೊಲಿತಾರೆ, ಇಷ್ಟೆಲ್ಲ ಹೊಲ್ದಿದ್ದಾರೆ ಅನ್ನೋದೊಂದು ಐಡಿಯಾ ಬರುತ್ತೆ. ಓಕೆನಾ? ಹಂಗಾಗಿ ಫಸ್ಟು ನೀವು ಮಾಡಬೇಕಾಗಿರೋದು, ನೀವು ಟೈಲರಿಂಗ್ ಕಲ್ತ್ರಿ ಅಂದ ತಕ್ಷಣನೇ ಮೊದಲು ಮಾಡಬೇಕಾಗಿರೋದು ನಿಮ್ಮ ಬ್ಲೌಸ್‌ಗಳ್ನ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಒಂದಷ್ಟು ಬ್ಲೌಸ್‌ಗಳ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ಎಲ್ಲ ಸ್ಯಾರಿಗೂ ಮ್ಯಾಚಿಂಗ್ ಆಗೋ ಥರ ಬ್ಲ್ಯಾಕು, ವೈಟು ಇವಾಗೆಲ್ಲ ಸುಮಾರು ಥರ ಇರೋದ್ರಿಂದ ಎಲ್ಲ ಥರದ್ರಲ್ಲೂ ಎಲ್ಲ ಒಂದೊಂದು ಡಿಸೈನಾಗಿ ಸ್ಟಿಚಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಅವಾಗೇನಾಗುತ್ತೆ, ನಿಮ್ಗೆ ಹಾಕೊಳ್ಳೋಕ್ಕೂ ಆಗುತ್ತೆ, ಮತ್ತು ನೋಡೋರಿಗೆ ತೋರಿಸ್ಬೋದು ನೀವು. ಇವಾಗ ಯಾರಾದರೂ ಕೇಳಿದ್ರೆ ಹೊಲಿತಾ ಇದ್ದೀನಿ ನೋಡಿ, ಇಷ್ಟು ಬ್ಲೌಸ್ ಹೊಲ್ದಿದ್ದೀನಿ ನಂದೇನೆ, ನೋಡ್ಬಿಟ್ಟು ಬೇಕಾದರೆ ಕೊಡಿ, ಒಂದು ಕೊಡಿ ಹೊಲ್ಕೊಡ್ತೀನಿ, ಆಮೇಲೆ ಬೇಕಾದರೆ ಬೇರೆ ಕೊಡೋರಂತೆ ಅಂತ ಹೇಳ್ಬೋದು ನೀವು. ಅವಾಗ ಏನಾಗುತ್ತೆ, ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಏನಕ್ಕಪ್ಪ ಅಂದರೆ ಒಂದಷ್ಟು ಬ್ಲೌಸ್ಗಳು ಸ್ಟಿಚ್ ಮಾಡಿರ್ತೀರಾ, ಅವ್ರಿಗೆ ತೋರಿಸ್ತೀರಾ, ಆವಾಗ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಓಕೆನಾ? ಹಂಗಾಗಿ ಫಸ್ಟು ನೀವು ಕಲಿತಿದ್ದಂಗೆನೆ ಆಮೇಲೆ ಒಂದಿನ ಕಲಿಯೋದು, ಒಂದಿನ ಬಿಡೋದು, ಒಂದಿನ ಹೋಗೋದು, ಒಂದಿನ ಬಿಡೋದು, ಅದೆಲ್ಲ ಮಾಡಕ್ಕೆ ಹೋಗಲೇಬಾರ್ದು. ನೀವು ಇಂಟ್ರೆಸ್ಟ್ ಕೊಟ್ಟ ಮೇಲೆ ನೀಟಾಗಿ ಕಲಿಯೋವರೆಗೂ ಬಿಡಕ್ಕೆ ಹೋಗಬಾರ್ದು. ನಿಮ್ದು ಎಷ್ಟೇ ಕೆಲಸ ಇರಲಿ, ಅವತ್ತಿಂದು ಏನು ಪ್ರಾಕ್ಟೀಸ್ ಇರುತ್ತೆ ಅವತ್ತು ಮುಗಿಸ್ಲೇಬೇಕಾಗತ್ತೆ. ಓಕೆನಾ? ಇವತ್ತು ಒಂದು ಬ್ಲೌಸು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿಬಿಡ್ಬೇಕು ನೀವು. ಓಕೆನಾ? ಆ ಕಡೆ ಗಮನ ಇರಬೇಕು. ಸುಮ್ಮನೆ ಏನೋ ಮಾಡ್ತೀನಿ ಅಂತ ಮಾಡೋದಲ್ಲ. ಅಂದರೆ ಡೈಲಿ ಆ ಥರ ಒಂದು ಪ್ರಾಕ್ಟೀಸ್ ಇರಲೇಬೇಕಾಗುತ್ತೆ. ಓಕೆನಾ? ಇವತ್ತೊಂದು ಲೈನಿಂಗ್ ಬ್ಲೌಸ್ ಹೊಲಿತೀನಿ, ಇಲ್ಲ ಒಂದು ಸಾದಾ ಬ್ಲೌಸ್ ಹೊಲಿತೀನಿ, ಆ ಥರ ಡೈಲಿ ನೀವು ಹೊಲಿತಾ ಬನ್ನಿ. ಅದೇನಾಗುತ್ತೆ, ಆಮೇಲೆ ಪೈಪಿಂಗ್ ಹೊಲಿಯೋದು, ಡಿಸೈನ್ಗಳು ಹೊಲಿಯೋದು, ಆ ಥರ ಎಲ್ಲ ಥರದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು. ಓಕೆನಾ? ಇವಾಗ ಅಲ್ಲಿ ಹೇಳ್ಕೊಡೋ ಒಂಚೂರು ಕಲಿತ್ರೆ ನೀವು ಮನೇಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳ್ದಂಗೆ ನಿಮ್ಮ ಬ್ಲೌಸ್ಗಳ್ನ ಆ ಥರ ಡಿಸೈನಾಗಿ ಪ್ರಾಕ್ಟೀಸ್ ಮಾಡಿ, ಅವಾಗ ಅಲ್ಲಿ ಏನು ಹೆಚ್ಚು ಕಡಿಮೆ ಆಗುತ್ತೆ, ಏನು ಸರಿ ಬರ್ತಾ ಇಲ್ಲ ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಹಂಗಾಗಿ ನೀವು ಜಾಸ್ತಿ ಬ್ಲೌಸ್ ಹೊಲ್ದಷ್ಟೂ ನಿಮಗೆ ಪ್ರಾಕ್ಟೀಸ್ ಜಾಸ್ತಿ ಆಗುತ್ತೆ, ಕೈ ಪೊಳಗುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆನಾ? ಹಂಗಾಗಿ ಅಲ್ಲಿ ಕಲಿತಿದ್ದಂಗೆನೆ ನೀವು ಜಾಸ್ತಿ ನಿಮ್ಮ ಬಟ್ಟೆಗಳನ್ನ ಹೊಲಿಯೋಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಇವಾಗ ಅಲ್ಲಿ ಹೇಳ್ಕೊಟ್ರು ಅಂದ ತಕ್ಷಣ ಅಯ್ಯೋ ಹೇಳ್ಕೊಟ್ಟಿದ್ದಾರೆ ಬಿಡು ಅಲ್ಲೇ ಹೋಗಿ ಹೊಲಿಯೋಣ ಅನ್ನೋದಲ್ಲ. ಮನೇಲೂ ಒಂದು ಮಿಷಿನ್ ಇಟ್ಕೋಬೇಕು ನೀವು. ಅಲ್ಲಿ ಏನು ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಅದನ್ನು ಬಂದು ನೀವು ಮನೇಲಿ ಹೊಲಿಬೇಕು. ಒಂದಷ್ಟು ಬ್ಲೌಸ್ ವೇಸ್ಟ್ ಆದರೂ ಪರವಾಗಿಲ್ಲ, ಒಂದು ಹಳೆ ಬ್ಲೌಸ್ ಪೀಸ್ಗಳನ್ನ ತಗೊಳ್ಳಿ. ಇವಾಗ ಹೆಂಗಿರು ಕುಂಕುಮ ಕೊಟ್ಟಿರೋ ಬ್ಲೌಸ್ ಪೀಸ್ ಇರುತ್ತೆ, ಎರಡೆರಡು ಪೀಸ್ ಒಟ್ಟೊಟ್ಟಿಗೆ ಇಟ್ಕೊಳ್ಳಿ. ಒಂದು ಸ್ಲೀವ್ಸ್ಗೆ ಹಾಕಿ, ಒಂದು ನೆಕ್ಗೆ ಹಾಕಿ, ಆ ಥರ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಅವಾಗ ಒಂದು ಹಾಳಾದ್ರೂ ಇನ್ನೊಂದು ಹೊಲಿಯೋಕ್ಕೆ ಐಡಿಯಾ ಬರುತ್ತೆ. ಇವಾಗ ಏನು ಹಾಳಾಗಿದೆ, ಏನಾಗಿದೆ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಈ ರೀತಿ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಸುಮ್ಮನೆ ಇಂಟ್ರೆಸ್ಟ್ ಇಲ್ದೇ ಕಲಿಯಕ್ಕೆ ಹೋಗ್ತೀನಿ ಅಂತ ದುಡ್ಡು ಕಟ್ಬಿಟ್ಟು ಅಯ್ಯೋ ಹೋಗಪ್ಪ ಯಾರು ಹೋಗ್ತಾರೆ ಅನ್ನೋದು, ನೆಗ್ಲೆಕ್ಟ್ ಮಾಡೋದು, ಆಮೇಲೆ ಮಿಷಿನ್ ತಂದಿದ್ರು ಅಯ್ಯೋ ಯಾರು ಹೊಲಿತಾರೆ ಹೋಗಪ್ಪ ಅನ್ನೋದು, ಆ ಮಿಷಿನ ನೀಟಾಗಿ ಆಯಿಲಿಂಗ್ ಮಾಡಿಕೊಂಡು ಡೈಲಿ ಒಂದು ಸ್ವಲ್ಪ ಹೊತ್ತು ಸ್ಟಿಚಿಂಗ್ ಮಾಡೋದು, ಇಲ್ಲ ಆಲ್ಟ್ರೇಷನ್ ಬಟ್ಟೆಗಳು ಹೊಲಿಯೋದು, ಇಲ್ಲ ಪೆಟಿಕೋಟ್, ನೈಟಿ ಆ ಥರದವಾದರೂ ಸ್ಟಿಚ್ ಮಾಡೋದು, ಇಲ್ಲ ಪೆಟಿಕೋಟ್ ಹೊಲಿತೀನಿ ಅಂದರೆ ಆ ಥರದೂ ಪ್ರಾಕ್ಟೀಸ್ ಮಾಡೋದು, ಇಲ್ಲ ಫಾಲ್ಸು, ಈ ಥರ ಎಲ್ಲ ಪ್ರತಿಯೊಂದೂ ನೀವು ಮಾಡ್ತಾ ಇರಬೇಕಾಗುತ್ತೆ. ಒಂದಲ್ಲ ಒಂದು ಕೆಲಸ ಮಾಡಿ ಇವಾಗ ಟೈಲರಿಂಗ್ ಕೆಲಸ ಅಂದಮೇಲೆ ಎಲ್ಲನೂ ಕಲ್ತಿರಬೇಕು ನೀವು. ಒಂದು ಟೈಲರಿಂಗ್ ಶಾಪ್ ಓಪನ್ ಮಾಡ್ತೀನಿ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು. ಇಲ್ಲ ಮನೇಲಿ ಮಾಡ್ತೀನಿ ಅಂದರೂ ಕೂಡ ಎಲ್ಲ ಗೊತ್ತಿರಬೇಕು. ಇವಾಗ ಸುಮ್ಮನೆ ಮನೇಲಿ ಮಾಡ್ತೀನಿ ಅಂದ್ಬಿಟ್ಟು ನೀವು ಒಂದು ಮಿಷಿನ್ ತೊಗೊಬಂದು ಇಟ್ಕೊಂಬಿಡೋದಲ್ಲ. ಅದರಲ್ಲಿ ಇವಾಗ ಅಕಸ್ಮಾತ್ ಒಂದೊಂದು ದಿನ ಬೇಗ ಕೊಡಬೇಕಾಗುತ್ತೆ. ಎಮ್ಮಿಂಗ್ ಹಾಕೋದಾಗಲಿ, ಉಕ್ಸ್ ಹಾಕೋದಾಗಲಿ, ಸ್ಟಿಚಿಂಗ್ ಆಗಲಿ ಎಲ್ಲ ಮಾಡೋದನ್ನು ಗೊತ್ತಿರಬೇಕಾಗುತ್ತೆ. ಓಕೆನಾ? ನೀವು ಅಲ್ಲಿ ಟೈಲರಿಂಗ್ ಹೋಗ್ತೀರ ಅಂದರೆ ಅದೆಲ್ಲನೂ ಕಲ್ತಿದ್ರೇ ಒಂದಿದು. ಇಲ್ಲಾಂದರೆ ಅಯ್ಯೋ ಸುಮ್ಮನೆ ಏನೋ ಒಂದು ಕಲ್ತಷ್ಟು ಕಲ್ತ್ಬಿಟ್ಟು ಬಿಟ್ಬಿಡೋದು, ಹೋಗೋದು, ಅಯ್ಯೋ ಒಂದಿನ ಹೋಗೋದು, ಒಂದಿನ ಹೋಗದೇ ಇರೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ದುಡ್ಡು ಕಟ್ಟಿರ್ತೀರ, ದುಡ್ಡಿಗೆ ತಕ್ಕನಂತೆ ಶ್ರಮ ಕೊಟ್ಟು ಕಲ್ತ್ಕೊಳ್ಳಿ. ಓಕೆನಾ? ಸುಮ್ಮನೆ ಇವಾಗ ಕೆಲವ್ರಂತೂ ತುಂಬ ನೋಡಿದ್ದೀನಿ, 3 ತಿಂಗಳು ಕೋರ್ಸ್ಗೆ ದುಡ್ಡು ಕಟ್ಬಿಟ್ಟು ಹೋಗದೇ ಇರೋರ್ನೂ ನೋಡಿದ್ದೀನಿ ನಾನು. ಓಕೆನಾ? ಅಂದರೆ ಅವರು ಒಬ್ಬರು ಕಾಂಪಿಟೇಷನ್ ಮೇಲೆ ಹೋಗ್ತಾರೆ, ಆದರೆ ಅವ್ರ ತಲೆಗೆ ಹೋಗಲ್ಲ ಅದು. ಅವಾಗೇನಾಗುತ್ತೆ, ಅಯ್ಯೋ ಹೋಗಪ್ಪ ನಂಗೆ ಹೋಗ್ತಾ ಇಲ್ಲ ಅಂತ ದುಡ್ಡು ವೇಸ್ಟು, ಟೈಮು ವೇಸ್ಟ್ ಆಗಿರುತ್ತೆ ಅವ್ರದ್ದು. ಆ ಥರದವ್ರನ್ನೂ ನೋಡಿದ್ದೀನಿ ನಾನು. ಹಂಗೆ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ಎಲ್ಲ ಮಾಡೋದ್ರಿಂದ ನೀವು ಒಬ್ಬ ಟೈಲರ್ ಆಗ್ತೀರ. ಓಕೆನಾ? ನೀವು ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ನಿಮ್ಮ ಬ್ಲೌಸ್ಗಳು, ನಿಮ್ಮ ಅಕ್ಕ ತಂಗಿರದು, ನಿಮ್ಮ ಅಮ್ಮಂದು ಆ ಥರ ಬ್ಲೌಸ್ಗಳ್ನ ಹೊಲಿತಾ ಹೋದಾಗ ನಿಮಗೆ ಜಾಸ್ತಿ ಕೈ ಪಳಗ್ದಷ್ಟೂ ನಾನು ಹೇಳ್ದಂಗೆ ಒಬ್ಬ ಗಿರಾಕಿ ನಿಮಗೆ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಬಿಟ್ರೆ ನಿಮಗೆ ಹಾಗೆ ಗಿರಾಕಿಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಓಕೆನಾ? ನೀವು ಒಬ್ಬರನ್ನ ಗಿರಾಕಿಯನ್ನು ಹಾಳು ಮಾಡಿಕೊಂಡ್ರೆ ಮತ್ತೆ ಗಿರಾಕಿಗಳು ಬರಲ್ಲ. ಓಕೆನಾ? ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಕಲಿತಿದ್ದೀರಾ ಶ್ರದ್ಧೆಯಿಂದ ಕಲೀರಿ. ಇವ್ರ ಮೇಲೆ ಕಾಂಪಿಟೇಷನ್ಗೆ ಹೋಗಿ ಕಲಿಯೋಕ್ಕೆ ಹೋಗಬೇಡಿ.
ಅದು ತಲೆಗೆ ಹೋಗಲ್ಲ. ನೀವು ಎಷ್ಟೇ ಹೇಳಿದ್ರೂ ಅವಾಗ ಸುಮ್ಮನೆ ಕಾಂಪಿಟೇಷನ್ ಮೇಲೆ ಹೋಗಿ ಒಂದೆರಡು ದಿನ ಕಲ್ತ್ಬಿಟ್ಟು ಬಿಟ್ಬಿಡ್ಬೇಕಾಗುತ್ತೆ. ಒಂದು ಒಳ್ಳೆ ಮನಸ್ಸಿಟ್ಟು ನಾನು ಒಂದು 3 ಕಾಸು ಸಂಪಾದನೆ ಮಾಡ್ತೀನಿ, ನಾನು ಒಂದು ಏನೋ ಒಂದು ಸಾಧನೆ ಮಾಡ್ತೀನಿ ಅಂದ್ಕೊಂಡು ಹೋಗಿ ನೀವು ಕಲಿಬೇಕಾಗುತ್ತೆ. ಓಕೆನಾ. ಟೈಲರಿಂಗಲ್ಲೇ ಎಷ್ಟೋ ಜನ ಕಲ್ತ್ಕೊಂಡು ಅವ್ರವ್ರ ಜೀವನಗಳು ಕಟ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಓಕೆನಾ. ಈ ರೀತಿ ನೀವು ಟೈಲರಿಂಗ್‌ನ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಲೀರಿ. ಇಲ್ಲ ಸುಮ್ಮನೆ ಈ ಥರ ಹೋಗಿ ದುಡ್ಡುಗಳು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆನಾ. ಅಲ್ಲಿ ಕಲ್ತ ಮೇಲೆ ಮನೇಲೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾನು ಹೇಳ್ದಂಗೆ ಎಲ್ಲ ಥರದ್ರಲ್ಲೂ ರೆಡಿ ಇರಬೇಕು ನೀವು. ಒಬ್ಬರು ಬಂದಿಲ್ಲ ಅಂದರೂ ಸ್ಟಿಚ್ ಮಾಡ್ಕೊಡೋಕ್ಕೆ ಇವಾಗ ಯಾರೋ ಬಂದು ಅರ್ಜೆಂಟಾಗಿ ಸ್ಟಿಚ್ ಮಾಡಿಕೊಡಿ ಅಂದರೆ ಸ್ಟಿಚ್ ಮಾಡೋಕೆ ರೆಡಿ ಇರಬೇಕು ನೀವು. ಅಯ್ಯೋ ಬಿಲ್ಲ ನಾಳೆ ಮಾಡ್ಕೊಡ್ತೀನಿ, ನಾಳಿದ್ದು ಮಾಡ್ಕೊಡ್ತೀನಿ ಆ ಥರ ಅಂದ್ಕೊಂಡು ಹೋದರೆ ನಿಮಗೆ ಕಸ್ಟಮರ್ಸ್ ಬರೋದೇ ಇಲ್ಲ. ಹಂಗಾಗಿ ಎಲ್ಲದಕ್ಕೂ ರೆಡಿ ಇದ್ದು ಮಾಡಬೇಕಾಗುತ್ತೆ. ನೀವು ಅಂಗಡಿ ಮಾಡ್ಕೋತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಪ್ರಿಪ್ರೇಷನ್ ಆಗಬೇಕಾಗುತ್ತೆ. ಪ್ರತಿಯೊಂದು ಫಿನಿಶಿಂಗ್ ಆಗಲಿ ಏನಾದರೂ ಆಗಲಿ ಎಲ್ಲನೂ ರೆಡಿ ಕಲ್ತಿರಬೇಕು. ಓಕೆನಾ. ಅಂಗಡಿ ಮಾಡ್ತೀನಿ ಅಂದರೆ ಅಂತೂ ಇನ್ನೂ ತುಂಬಾ ರಿಸ್ಕ್ ಇರುತ್ತೆ. ಯಾಕೆಂದರೆ ಒಬ್ರು ಕೆಲಸದವ್ರು ಬಂದಿಲ್ಲ ಅಂದರೆ ನಾವೇ ಮಾಡಬೇಕಾಗುತ್ತೆ. ಒಬ್ರು ಕೆಲಸದವ್ರನ್ನ ಇಟ್ಕೋಬೇಕಾಗುತ್ತೆ. ಜಿಗ್‌ಜಾಗು ಫಾಲ್‌ಗೆ ಬೇರೆ ಮಾಡಬೇಕಾಗುತ್ತೆ. ಆ ಥರ ಎಲ್ಲ ಇರುತ್ತೆ. ಇಲ್ಲ ನಾವು ಮನೇಲೇ ಮಾಡ್ಕೋತೀವಪ್ಪ ನಮಗೆಲ್ಲ ಅಂಗಡಿ ಮಾಡೋದಕ್ಕೆಲ್ಲ ಬೇಡ, ಬಂಡವಾಳ ಎಲ್ಲ ಜಾಸ್ತಿ ಹಾಕೋದು ಬೇಡ ಅನ್ನೋರು ಆರಾಮಾಗಿ ಮನೇಲೇ ಮಾಡ್ಬೋದು. ತೊಂದರೆ ಏನಿಲ್ಲ. ಓಕೆನಾ. ಆರಾಮಾಗಿ ಮನೇಲೇ ಮಾಡಿ ಅದರಲ್ಲೂ ಅರ್ನಿಂಗ್ ಮಾಡೋರು ತುಂಬ ಜನ ಇದ್ದಾರೆ. ಓಕೆನಾ. ಮನೇಲಿ ಮಾಡ್ಕೊಂಡು ಅರ್ನಿಂಗ್ ಮಾಡೋರು ತುಂಬ ಜನ ಇದ್ದಾರೆ. ಹಾಗಾಗಿ ಟೆನ್ಷನ್ ಏನು ಬೇಡ. ಆದರೆ ಇಂಟ್ರೆಸ್ಟ್ ಕೊಟ್ಟು ಕಲ್ತ್ಕೊಳ್ಳಿ ಅಷ್ಟೇ ಹೇಳೋದು. ಇವಾಗ ಏನೋ ಒಂದು ಯಾರೋ ಹೇಳಿದ್ರು ನಾನು ಹೇಳ್ದಂಗೆ ಅವ್ರು ಇವ್ರನ್ನ ಮಾತು ಕಟ್ಕೊಂಡು ಇವಾಗ ಅವ್ರು ನೋಡಿ ಇವ್ರು ನೋಡಿ ಹೊಟ್ಟೆ ಉರಿ ಪಟ್ಕೊಂಡೆಲ್ಲ ಕಲಿಯೋಕ್ಕೆ ಹೋಗಬೇಡಿ. ನೀವೇ ಒಂದು ಒಳ್ಳೆ ಮನಸ್ಸಿಂದ ಕಲಿತೀನಿ ನಾನು ಒಂದಷ್ಟು ಸಂಪಾದನೆ ಮಾಡ್ತೀನಿ ಅಂದ್ಬಿಟ್ಟು ಮಾಡಿ. ಅದರಿಂದ ನಿಮಗೆ ಇಂಪ್ರೂವ್ಮೆಂಟ್ ಹೇಗಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ಅವ್ರು ಇವ್ರನ್ನ ನೋಡಿ ಕಲಿಯೋದಲ್ಲ. ನಿಮ್ಮ ಮನಸ್ಸಿಗೆ ಬಂದು ನೀವು ಕಲಿಬೇಕು. ಓಕೆನಾ. ಈ ರೀತಿ ನಾನು ಒಂದಷ್ಟು ಟಿಪ್ಸ್‌ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡೆ. ಏಕೆಂದರೆ ಟೈಲರಿಂಗ್ ಕಲಿಯೋರು ಬೇರೆಯವ್ರು ನೋಡೇ ಜಾಸ್ತಿ ಹೋಗೋದು. ಇವಾಗ ಅವ್ರು ಹೊಲಿತಾ ಇದ್ದಾರಪ್ಪ ಒಂದು ದಿನಕ್ಕೆ ಇಷ್ಟು ಬ್ಲೌಸ್ ಹೊಲಿತಾ ಇದ್ದಾರೆ, ಅಷ್ಟು ಬ್ಲೌಸ್ ಹೊಲಿತಾ ಇದ್ದಾರೆ. ನಾನು ಬೇಗ ಕಲ್ತ್ಬಿಟ್ರೆ ಇವತ್ತು ಕಲ್ತ್ಬಿಟ್ಟು ನಾಳೆ ಹೊಲ್ದ್ಬಿಡೋಣ ಅನ್ನೋ ಲೆವೆಲ್‌ಗೆ ಹೋಗ್ಬಿಟ್ಟಿರ್ತಾರೆ. ಓಕೆನಾ. ಹಂಗಾಗಿ ಹಂಗೆ ಅನ್ಕೊಂಡ್ರೆ ತುಂಬಾ ಕಷ್ಟ ಇದೆ. ಟೈಲರಿಂಗಲ್ಲಿ ಫಸ್ಟು ಗಿರಾಕಿಗಳು ಬರಬೇಕು. ಒಬ್ಬೊಬ್ಬರನ್ನೇ ಗಿರಾಕಿಗಳನ್ನ ಇದು ಮಾಡ್ಕೋಬೇಕು. ಎಲ್ಲ ಥರದ ಬಟ್ಟೆಗಳ್ನು ಸ್ಟಿಚ್ ಮಾಡಬೇಕು. ಈಗ ಹೊರ್ದೋಗಿರೋ ಬಟ್ಟೆಗಳು ಬಂದರೆ ಅದನ್ನು ಸ್ಟಿಚ್ ಮಾಡಬೇಕು. ಎಲ್ಲ ಥರದ್ದು ಮಾಡಬೇಕಾಗುತ್ತೆ. ಓಕೆನಾ. ಅದಕ್ಕೆಲ್ಲ ರೆಡಿ ಇದ್ದರೆ ಮಾತ್ರ ನೀವು ಸ್ಟಿಚಿಂಗ್ಗೆ ಬರಬೇಕಾಗುತ್ತೆ. ಆಮೇಲೆ ಮನೆ ಕೆಲಸ ಮಾಡ್ಕೊಂಡು ಮೇಂಟೈನ್ ಮಾಡಬೇಕು. ಇವಾಗ ಬರೀ ಸ್ಟಿಚಿಂಗೇ ಮಾಡೋಕ್ಕಾಗಲ್ಲ. ಮನೆನೂ ಮೇಂಟೈನ್ ಮಾಡಬೇಕಾಗುತ್ತೆ. ಎಲ್ಲ ಜವಾಬ್ದಾರಿಗಳ್ನು ತಗೋತೀನಿ ಅನ್ನೋ ಧೈರ್ಯ ಇದ್ದರೆ ನೀವು ಟೈಲರಿಂಗ್ಗೆ ಬನ್ನಿ. ಓಕೆನಾ. ನಿಮ್ಮ ಮನೆಗಳಲ್ಲೂ ಹಾಗೆ ಸಪೋರ್ಟ್ ಮಾಡಿಬಿಟ್ರೆ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಆ ಥರ ಸಪೋರ್ಟ್ ಮಾಡೋ ಥರ ಮಾಡ್ಕೋಬೇಕು ನೀವು. ಓಕೆನಾ. ಮನೇಲಿ ಏನೇನು ಕೆಲಸ ಇರುತ್ತೆ ಬೇಗ ಬೇಗ ಮುಗಿಸ್ಕೊಂಡು ಇದನ್ನು ಕಲ್ತ್ಕೋಬೇಕಾಗತ್ತೆ. ಓಕೆನಾ. ಇದಕ್ಕೆಲ್ಲ ರೆಡಿ ಇದ್ದರೆ ಮಾತ್ರ ಟೈಲರಿಂಗ್‌ನ ಬಂದು ನೀವು ಕಲಿಬೋದು. ಸುಮ್ಮನೆ ಅವ್ರು ಇವ್ರು ಹೇಳೋದು ಮಾತು ಕೇಳಿಕೊಂಡು ಏನೇನೋ ಅಂದ್ಕೊಂಡ್ಬಿಟ್ಟು ಬಂದ್ಬಿಡಬೇಡಿ. ಅಯ್ಯೋ ಇವತ್ತು ಕಲ್ತ್ಬಿಟ್ರೆ ನಾಳೆ ಬ್ಲೌಸ್‌ಗಳು ಕೊಟ್ಬಿಡ್ತಾರೆ. ನಾಳಿದ್ದು ಸಾವಿರಾರು ರೂಪಾಯಿ ಸಂಪಾದನೆ ಮಾಡಿಬಿಡ್ಬೋದು. ಆ ಥರ ಲೆಕ್ಕಾಚಾರ ಇಟ್ಕೊಳ್ಳೋಕೆ ಹೋಗಲೇಬೇಡಿ. ಇದರಲ್ಲೂ ಅಷ್ಟೇ ತುಂಬಾ ರಿಸ್ಕ್ ಇದೆ. ಒಂದು ಲೆವೆಲಿಗೆ ಬರೋವರೆಗೂ ಸ್ವಲ್ಪ ಶ್ರಮ ಪಡಲೇಬೇಕು. ಬಂದಿರೋ ಕಸ್ಟಮರ್ ಜೊತೆಲಿ ಚೆನ್ನಾಗಿ ಮಾತಾಡಿಕೊಂಡು ಸ್ವಲ್ಪ ಗಿರಾಕಿಗಳನ್ನ ಇಟ್ಕೊಂಡು ಆ ಥರ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಯಾಕೆಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಅಷ್ಟೇ ಕಡಿಮೆ ಅವಾಗಿಂದನೂ ಸುಮಾರಾಗಿ ಬಂದಷ್ಟು ಮನೇಲಿ ಹೊಲ್ಕೊಳ್ಳೋದು. ಆಮೇಲೆ ಆಚೆ ಎಮ್ಮಿಂಗು ಹುಕ್ಸು ಹಾಕೋದು ಆ ಥರದ್ದೆಲ್ಲ ಮಾಡ್ಕೊಂಡು ಜೊತೆಲಿ ಮೇಂಟೈನ್ ಮಾಡ್ಕೊಂಡು ಬಂದಿರೋದು. ಆಮೇಲೆ ಒಂದಷ್ಟು ದಿನ ಗಾರ್ಮೆಂಟ್ಸಲ್ಲೂ ಕೆಲಸ ಮಾಡಿದ್ದೀನಿ. ಆಮೇಲೆ ಅದೆಲ್ಲ ಬೇಡಪ್ಪ ಮನೇಲೇ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಗಾರ್ಮೆಂಟ್ಸ್‌ಗಳ್ಗೆ ಹೋದ್ರೆ ಅಂತೂ ಕೆಲಸ ಮಾಡೋಕ್ಕಾಗಲ್ಲ. ಈ ಕೆಲಸ ಆದರೆ ನೋಡಿ ಮನೇಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು. ಮನೆ ಕೆಲಸನೂ ಆಗುತ್ತೆ. ಟೈಲರಿಂಗಲ್ಲಿ ಡೈಲಿ ಒಂದು ₹100 ಸಂಪಾದನೆ ಮಾಡಿದ್ರೂ ಸಾಕು. ಮನೆಗೆ ಒಂಥರ ಖುಷಿ ಆಗುತ್ತೆ. ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ಮಾಡೋದು. ಓಕೆನಾ. ಅದೇ ಚೆನ್ನಾಗಿ ಕಸ್ಟಮರ್ ಹಿಡ್ಕೊಂಬಿಟ್ರೆ ದಿನಕ್ಕೆ ₹100 ಅಲ್ಲ ₹500ವರೆಗೂ ಸಂಪಾದನೆ ಮಾಡ್ಬೋದು. ಓಕೆನಾ. ಈ ರೀತಿ ಒಂದಷ್ಟು ಕಿವಿ ಮಾತು ಹೇಳ್ಬೇಕು ಅಂತ ನನಗೆ ಅನ್ನಿಸ್ತಿತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ. ಟೈಲರಿಂಗ್ ಈಗ ಕಲಿಬೇಕು ಅನ್ನೋರು ಈ ಒಂದಷ್ಟು ಟಿಪ್ಸ್‌ಗಳನ್ನ ನೆನಪಿಟ್ಕೊಳ್ಳಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.